ಶ್ರೀ ಗುರುಭ್ಯೋ ನಮಃ. ಗೀತೆಯಲ್ಲಿ ವಿಶ್ವರೂಪ. ವಾಸ್ತವವಾಗಿ ಗೀತೆಯ ಪ್ರಧಾನ ಅಂಶ ಕೃಷ್ಣನ ಸರ್ವತೋಮುಖತ್ವ, ಸರ್ವವ್ಯಾಪ್ತತ್ವ. ಇವತ್ತು ಶ್ರೀಪಾದರ ವಿಶೇಷವಾದ ಆದೇಶಕ್ಕನುಗುಣವಾಗಿ ತುಂಬ ಜನ ಸೇರಿ ಕೃಷ್ಣನ ವೈಭವವನ್ನು ತೋರಿಸಿಕೊಟ್ರು. ಅದು ಒಂದು ದೃಷ್ಟಿಯಿಂದ ಕೃಷ್ಣನ ವಿಶ್ವರೂಪದ ದರ್ಶನ. ಕೃಷ್ಣನೇ ಹೇಳುವಂತೆ ಎಲ್ಲಿ ವಿಶೇಷ ಇದೆ ಅಲ್ಲಿ ನಾನಿದ್ದೇನೆ ಅಂತ. ಯದ್ಯದ್ ವಿಭೂತಿಮತ್ಸತ್ವಂ ಶ್ರೀಮದೂರ್ಜಿತಮೇವ ತತದೇವ ಅವಗಚ್ಚತ್ವ ಮಮ ತೇಜೋಂಶ ಸಂಭವಂ ಅಂತ. ಗೀತೆಯನ್ನು ಒಪ್ಪುವವನೇ ದೇವರಿಗೆ ಭಾರಿ ಇಷ್ಟ. ಹಾಗಾಗಿ ಅದೊಂದು ದೊಡ್ಡ ಭಗವಂತನ ವಿಭೂತಿ ಅನ್ನುವ ಹಾಗೆ. ಅದರಲ್ಲಿಯೂ ಎಲ್ಲರನ್ನು ಪ್ರತಿನಿಧಿಸುವ ದೇಶದ ದೊರೆಯೇ ಬಂದಾಗ, ನಾನು ನಿನ್ನೆ ಹೇಳಿದ್ದೆ ಯದ್ಯದ್ ವಿಭೂತಿ ಮತ್ಸತ್ವಂ ಹೇಳುತ್ತಾ ನಾಳೆ ನರರ ಇಂದ್ರ ಬರಲಿಕ್ಕಿದ್ದಾನೆ ಅಂತ. ಹೀಗಾಗಿ ಅಂತಹ ಶ್ರೀಪಾದರು ಅವರನ್ನು ಕರೆಸಿ ನಮಗೊಂದು ದರ್ಶನ ಮಾಡಿಸಿದ್ದಾರೆ. ನಾನಂತೂ ಪ್ರತ್ಯಕ್ಷ ಅಲ್ಲಾದರೂ ಅಪ್ರತ್ಯಕ್ಷವಾಗಿ ನೋಡಿಕೊಂಡೆ, ಮತ್ತು ಮನೆಯವರು ನೋಡಿಕೊಂಡಿದ್ದರು, ಅದು ವಿಷಯ ಬೇರೆ. ಬೆಳಿಗ್ಗೆದ್ದು ನೋಡಬೇಕಾದ ವ್ಯಕ್ತಿಗಳನ್ನು ಪರಿಚಯಿಸಿದ ಸಂಸ್ಕೃತಿ ನಮ್ಮದು. ಕಪಿಲಾಂ ದರ್ಪಣಂ ಭಾನುಂ ಭಾಗ್ಯವಂತಂಚ ಭೂಪತಿಂ ಆಚಾರ್ಯಂ ಅನ್ನದಾತಾರಂ ಪ್ರಾತಃ ಪಶ್ಯೇತ್ ಪತಿವ್ರತಾಂ ಅಂತ. 8 ಎನ್ನುವುದು ಕೃಷ್ಣನ ಗಂಟು. ಹಾಗಾಗಿ ಇದರ ನಂಟು ಇದ್ದವನಿಗೆ ಯಾವುದೇ ಸಹ ಹೊರಗಿನ ಅಂಟುವುದಿಲ್ಲ ಅಂತ ಹೇಳುವ ನೆಲೆಯಲ್ಲಿ ಬೆಳಗ್ಗೆದ್ದು ನೋಡಬೇಕಾದ್ದು ದನವನ್ನು ನೋಡುವ ಹಾಗೆ ಸಕಲ ದೇವತೆಗಳ ಸನ್ನಿಧಾನ, ಮತ್ತು ಕನ್ನಡಿಯನ್ನು ನೋಡುವ ಹಾಗೆ. ಅಲ್ಲಿ ಯಾರ ಸನ್ನಿಧಾನ ಅಂದರೆ ಅದು ನಮ್ಮದೇ ಸನ್ನಿಧಾನ. ಕನ್ನಡಿಯಲ್ಲಿ ಕಾಣುವುದು ಏನು ಕನ್ನಡಿಯನ್ನು ನೋಡುವುದಲ್ಲ, ಕನ್ನಡಿಯನ್ನು ತಿರುಗಿಸಿ ಅದರಲ್ಲಿ ನಮ್ಮ ಮೋರೆಯನ್ನು ನೋಡುವುದು. ದನವನ್ನು ನೋಡಿದ ಬಳಿಕ ನಮ್ಮನ್ನು ನೋಡಬೇಕು. ಸಕಲ ದೇವತೆಗಳ ದರ್ಶನ ಆದ ನಂತರ ನಮ್ಮ ಭೂತ ದರ್ಶನ ಆಗಲಿಕ್ಕೆ, ಇಲ್ಲಾದರೆ ದೇವರ ದರ್ಶನ ಆಗದೆ ಆಗುವುದಿಲ್ಲ. ಆನಂತರ ಭಾನು ಸೂರ್ಯನನ್ನು, ಭಾಗ್ಯವಂತಂಚ ನಮಗೆ ಸಂಪತ್ತು ಕೊಡುವ, ನಮ್ಮನ್ನು ಬದುಕಿಸುವ, ವ್ಯವಹಾರಗಳನ್ನು ನಡೆಸುವ ಒಬ್ಬ ಶ್ರೀಮಂತನನ್ನು, ಕೊನೆಗೆ ಭೂಪತಿಂ ನೆಲದ ಅರಸನನ್ನು ಸಹ ನೋಡಬೇಕು ಅಂತ. ಆಚಾರ್ಯಂ ಗುರುಗಳನ್ನು, ಅನ್ನದಾತಾರಂ ಊಟ ಹಾಕುವವನನ್ನು, ಕೊನೆಯದಲ್ಲಿ ಪ್ರಾತಃ ಪಶ್ಯೇತ್ ಪತಿವ್ರತಾಂ ಅಂತ ಹೇಳಿಬಿಟ್ಟ. ಏನೋ ಕ್ವಶನ್ ಇದ್ರದಲ್ಲಿ ಮತ್ತೆ ಪತಿವ್ರತೆಯನ್ನು ಸಹ ಅದು ಏನಕ್ಕೆ ಹೆಣ್ಣಿಗೆ ಮದುವೆ ಮಾಡಬೇಕು ಅಂತ ಕೇಳ್ತಾ ಇದ್ರು. ಅದರಲ್ಲಿ ಏನೊಂದು ಪ್ರಶ್ನೆ ಬಂದಿದೆ, ಮತ್ತೆ ನೋಡು. ಹಾಗಾಗಿ ಪತಿವ್ರತೆಯನ್ನು ಸಹ ನೋಡಬೇಕು ಅಂತ. ಹೀಗೆ ನೋಡಬೇಕಾದ ವ್ಯಕ್ತಿಯನ್ನು ನಮ್ಮ ನೆಲದಲ್ಲೇ ನೋಡುವ ಭಾಗ್ಯ ಕೊಟ್ಟವರು ಇವತ್ತು ನಮ್ಮ ಶ್ರೀಪಾದರು. ಅಂದರೆ ಒಬ್ಬ ಯೋಗ್ಯ ಅರಸನನ್ನು ನಮಗೆ ಕಾಣಿಸುವ ಮೂಲಕ, ಅದು ರಾಮನನ್ನು ಕಂಡು ಬಂದವರು ಹೇಳಿಕೊಂಡರು, ಕುರುಕ್ಷೇತ್ರದ ಬಂದೆ ಅಂತ ಹೇಳಿಕೊಂಡು. ಎಂಥ ಒಂದು ವೈಭವ ಅಲ್ವಾ, ವೈಬ್ರೇಷನ್. ಎಲ್ಲಿಂದ ಬಂದೆ, ಹೇಗೆ ಬಂದೆ, ಇದನ್ನೆಲ್ಲ ಗಮನಿಸಬೇಕಾದ ವ್ಯಕ್ತಿಯನ್ನು. ಅಂದರೆ ಯಾವ ತುಡಿತದಲ್ಲಿದ್ದಾನೆ, ಯಾವ ಬಡಿತದಲ್ಲಿದ್ದಾನೆ, ಎಂಥ ಇನ್ಫ್ಲುಯೆನ್ಸ್ ನಡೆದಿದೆ, ಎಂಥ ಪ್ರಭಾವ ಬೀರಿದೆ. ಕ್ಷೇತ್ರವನ್ನು ಸಂದರ್ಶನ ಮಾಡಿಕೊಂಡ ನೆನಪಿನಲ್ಲಿ ಕೃಷ್ಣನ ನಾಡಿಗೆ ಬಂದಿದ್ದೇನೆ ಅನ್ನುವಾಗ ಎಷ್ಟು ಖುಷಿ ಆಗುವುದಿಲ್ಲ. ನಮಗಿದು ಪಾಠ ಆಗಬೇಕು. ಹತ್ತಿರದ ಊರಿದವರಿಗೆಲ್ಲ ಕೃಷ್ಣ ಗುಡಿಗೆ ಬರಬೇಕು, ದೇವರನ್ನು ಕಾಣಬೇಕು, ದೇವರನ್ನು ಪೂಜೆ ಮಾಡುವವರನ್ನು ನೋಡಬೇಕು. ಊಟ ಮಾಡಿ ಸೀದು ಹೋಗುವುದಲ್ಲ, ಊಟ ಹಾಕಿದವರನ್ನಾದರೂ ನೋಡಬೇಕೋ ಬೇಡವೋ. ತಮಾಷೆ ಹೇಳದಿದ್ರು ನೆನಪಿಸಿಕೊಳ್ಳಿ ಅಂತ ಸೀರಿಯಸ್ ಆಗಿ ಹೇಳ್ತಾ ಇದ್ದೇನೆ ಮ್ಯಾಟರ್. ಅವರಿಗೆ ಅದು ಸಣ್ಣ ಸಂಗತಿ ಆಗಿರಬಹುದು. ಹಾಗೆ 2 ವಿಷಯಗಳನ್ನು ಪ್ರಸ್ತಾವ ಮಾಡಿ ನನಗೆ ತುಂಬ ರೋಚಕ ಅನಿಸಿದ್ದು ಸುವರ್ಣ ಮಂಟಪದ ಒಂದು ಉದ್ಘಾಟನೆ. ಅದೇನು ಪ್ರಸ್ತಾವ ಆಗಿಲ್ಲ ಕಾಣುತ್ತೆ, ಗೊತ್ತಿಲ್ಲ ನನಗೆ ಸರಿಯಾಗಿ. ನನಗೆ ಯಾಕೆ ಇಷ್ಟ ಆಯಿತು ಅಂದರೆ, ಇದು ಗೀತೆಯ ವೈಭವದ ಒಂದು ಮುಖ. ಸುವರ್ಣ ಮಂಟಪೇ ರತ್ನ ಚಿತ್ರ ಸಿಂಹಾಸನೋತ್ತಮೇ ನಮಾಮಿ ಹರಿಣಾ ಸಾಕಂ ಇಂದಿರಾಂ ಕೃತಮಂದಿರಾಂ. ಇದು ವಾದಿರಾಜರು ಈ ನೆಲವನ್ನು ವೈಭವೀಕರಿಸಿದವರು. ನಮ್ಮ ಕೃಷ್ಣನನ್ನು ಅತ್ಯಂತ ಖುಷಿಯಲ್ಲಿ ಮುಂದಿನ ಪರ್ಯಾಯಗಳು ನಡೆಯುವಂತೆ ಮಾಡುವಂತೆ ಮಾಡಿದವರು ಹರಿಕಾರರು ವಾಸ್ತವವಾಗಿ. ಹಾಗಾಗಿ ಅವರು ಗುರು ಸಾರ್ವಭೌಮರು ಅಂತ ಇಲ್ಲಿ ಅತ್ಯಂತ ಉನ್ನತ ಸ್ಥಾನವನ್ನು ಪಡೆದವರು. 120 ವರ್ಷ ಬದುಕಿ ತನ್ನ ಬಗೆಯನ್ನು ಇಲ್ಲಿ ನೆಲಕ್ಕೆ ಧಾರೆಗೆರೆದವರು. ಅವರು ಹೇಳಿದ ಇದು ಮಾತು ನನಗಿದು ಯಾವತ್ತು ನೋಡುವಾಗ ಸುವರ್ಣ ಮಂಟಪೆ, ಕೃಷ್ಣದೇವರ ಎದುರಲ್ಲಿ ಸುವರ್ಣ ಮಂಟಪ ಇವತ್ತು ಆಗಿದೆ. ಶ್ರೀಪಾದರ ಸುವರ್ಣೋತ್ಸವದ ಸಂದರ್ಭದಲ್ಲಿ ಗೀತೆಯ ಅಕ್ಷರಗಳು ಸುವರ್ಣ ಆದ್ದರಿಂದ ಹಾಗಾಗಿ ಅಲ್ಲಿ ಗೀತೆಯನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಇದು ಪರ್ಯಾಯದ ಒಂದು ವೈಶಿಷ್ಟ್ಯ. ಈ ಪರ್ಯಾಯದಲ್ಲಿ ಹೊಸತೇನು ಕೇಳಿದರೆ, ಅಲ್ಲಿ ಮಾತ್ರ ಗೀತಾ ಮಂದಿರ ಅಲ್ಲ, ಆ ಮಂದಿರ ಒಳಗೆ ಬಂದಿದೆ
ಗೀತಾ ಲಕ್ಷ್ಮಿ ಒಳಗೆ ಕೂತಿದ್ದಾಳೆ, ಕೃಷ್ಣನ ಎದುರೇ ನಿಂತಿದ್ದಾಳೆ. ನಾನು ದಿನ ಓಡಿ ಬರೋದು ಪೂಜೆಗೋಸ್ಕರ, ಅದನ್ನಾದರೂ ನೋಡಲಿ ಭಾಗ್ಯ ಬರಲಿ ಅಂತ. ಸುವರ್ಣ ಮಂಟಪೆ ರತ್ನ ಚಿತ್ರ ಸಿಂಹಾಸನ ಉತ್ತಮೆ. ಅದು ರತನ ಮತ್ತು ಚಿತ್ತರ, ಅದು ಭಗವಂತ ವಾಸ್ತವವಾಗಿ. ರತ್ನಧಾತಮಂ ಚಿತ್ರ ಶ್ರವಸ್ತಮಂ ಹೇಳುವ ಎಲ್ಲ ಮಾತುಗಳು ಕೃಷ್ಣನನ್ನು ಹೇಳ್ತವೆ. ಅಂತಹ ಅವನು ಸಿಂಹ, ಪುರುಷ ಸಿಂಹ, ದ್ವಾಯುಮವು ಪುರುಷೋಲೋಕೆ ಪುರುಷೋತ್ತಮ, ಅವನ ಆಸನದಲ್ಲಿ ಕೂತಿದ್ದಾಳೆ. ವಾಸ್ತವವಾಗಿ ಭಗವಂತನ ಜತೆಯಲ್ಲಿ ಹರಿಣಾ ಸಾಗಂ ಕೃತ ಮಂದಿರಾಂ ಇಂದಿರಾಂ, ಮಾತಿನ ದೇವತೆ ಲಕ್ಷ್ಮಿ, ಸರ್ವ ಮಾತುಗಳ ಸಾರ ಅದು ಗೀತೆ. ಸರ್ವೋಪನಿಷದೋ ಗಾವಹ, ಅದು ಹೇಳಬೇಕಾಗಿಲ್ಲ. ಆದ್ದರಿಂದ ಆ ಮಹಾಲಕ್ಷ್ಮಿ ಗೀತಾ ಆಗಿ, ಗೀತಾ ಸ್ವರೂಪೆಯಾಗಿ ವಾಸ್ತವವಾಗಿ ಅಲ್ಲಿ ಗೀತೆ ಮಾತ್ರ ಅಲ್ಲ, ಸಕಲ ಪುರಾಣಗಳ ಮಾತುಗಳನ್ನು ಹೊತ್ತ ಆಚಾರ್ಯ ಮಧ್ವರ ಕೃತಿಗಳಲ್ಲೂ ಕೂತಿವೆ, ವೇದವ್ಯಾಸರ ಸಂಪುಟಗಳಲ್ಲಿ ನೆಲೆಗೊಂಡಿವೆ. ಹಾಗಾಗಿ ಸಕಲ ಶಾಸ್ತ್ರಗಳ ಮಾಧ್ಯಮದಲ್ಲಿ ಗೀತೆಯನ್ನು ಪ್ರಧಾನವಾಗಿಟ್ಟುಕೊಂಡು ಶ್ರೀಪಾದರು ವರ್ಷದೊಂದು ಸುಮಾರು 500 ದಿನ ಗ್ಯಾರಂಟಿ ಹೇಳ್ಬೋದು ನಾನು. 700 ಆಗದಿದ್ದರು, ತಡವಾಗಿ ಶುರುವಾಗಿದ್ದರು ಪೂಜೆ. ಅದನ್ನು ನಡೆಸಿಕೊಂಡು ಬಂದದ್ದರ ದೊಡ್ಡ ಫಲವೇ ಇವತ್ತು ನರೇಂದ್ರ ಮೋದಿಯವರ ದರ್ಶನ. ಹಾಗಾಗಿ ಇವತ್ತು ಸುವರ್ಣ ಮಂಟಪ ಆದದ್ದು ಇವತ್ತು. ಶ್ರೀಪಾದರು ಕಿರಿಯವರು ಹೇಳಿದಾಗೆ ಇವತ್ತು ಮಂಗಳ ಆದದ್ದು ಅಂದರೆ ಅದು ವಾಸ್ತವವಾಗಿ ಆಗಬೇಕಾದ್ದು. ಸುವರ್ಣಮಯವಾದ ಮಂಟಪದಲ್ಲಿ ಗೀತೆಯ ಇವತ್ತು ಮಾತ್ರ ಪೂಜೆ ನೋಡಲಿಕ್ಕೆ ಆಗಲಿಲ್ಲ ನನಗೆ, ಆದರೆ ಅದು ಇನಾಗರೇಷನ್ ಆಗಲಿಲ್ಲ ಅಂತ ಹೇಳಿಕೊಳ್ಳುತ್ತೇನೆ, ಅದು ಮತ್ತೆ ಆದದ್ದು. ಹಾಗಾಗಿ ನಾಳೆ ನೋಡುವ ಪೂಜೆ ನಿಜವಾಗಿಯೂ ಸುವರ್ಣ ಮಂಟಪ ಪರಿಪೂರ್ಣವಾಗಲಿದೆ. ಬಹಳ ದೊಡ್ಡ ಶ್ರಮವಹಿಸಿ ದಾನಿಗಳು ಇದ್ದರು, ಶ್ರಮವಹಿಸಿ ಶ್ರೀಪಾದರು ಕೊಟ್ಟ ಗೀತೆಯ ಮರ್ಯಾದೆ, ಆ ಮಂಟಪದಲ್ಲಿ ಮಾಡಿದ ಆ ಸರ್ವಮೂಲ ಸೇವೆ, ಗೀತಾ ಆರಾಧನೆ, ಸಂಪುಟಗಳ ವಿಶೇಷವಾದ ಚಿಂತನೆ, ಜ್ಞಾನಯಜ್ಞಕ್ಕೆ ಹೇಳಿದ, ಅಥವಾ ಈ ಶ್ರೀಪಾದರ ವಂಶಕ್ಕೆ ಒಂದು ದೃಷ್ಟಿಯಿಂದ ಯೋಗಿಗಳಿಗೆ ಹೇಳಿದ ಯೋಗಯಜ್ಞದ ಯೋಗೇಶ್ವರನ ಆರಾಧನೆ, ಅದು ಮುಂದೆಯೂ ನಿರಂತರವಾಗಿ ಮಂಟಪದಲ್ಲಿ ಇಷ್ಟರವರೆಗೆ ಕೇವಲ ತೊಟ್ಟಿಲು ತೂಗ್ತಾ ಇತ್ತು. ಕೃಷ್ಣ ಮುಡುತ್ತಿರಲಿಲ್ಲ ಮಂಟಪವನ್ನು, ಬಹಳ ಕಡಿಮೆ. ಕೆಲವೊಮ್ಮೆ ಚಾವನ ಸೇವೆಯಲ್ಲಿ ಕೂತ್ಕೊಳ್ಳುತ್ತಾನೆ, ಅದಲ್ಲದಿದ್ದರೆ ಕೆಲವೊಮ್ಮೆ ಚಾವನ ಸೇವೆಗೂ ಸಣ್ಣ ಕೃಷ್ಣ ಬರ್ತಾನೆ. ಆದರೆ ಉತ್ಸವ ಕೃಷ್ಣ ಬರುವುದು ಉಯ್ಯಾಲೆಗೆ. ಹಾಗೆ ಉಯ್ಯಾಲೆಯಲ್ಲಿ ಕೂತ ಕೃಷ್ಣ ಇವತ್ತಿನವರು ಜೋತಾಡ್ತಾ ಇದ್ದ. ಈಗ ಕೂತ್ಕೊಳ್ಳುವಂತೆ ಮಂಟಪ ಮಾಡಿದೆ. ಆದ್ದರಿಂದ ನಾನು ಹೇಳಿಕೊಳ್ತಾ ಇದ್ದೇನೆ, ಇವತ್ತಿನವರೆಗೂ ಶ್ರೀಪಾದರು ಮಾತ್ರ ಕೂತು ಪೂಜೆ ಮಾಡುವಾಗ ಕೂತ್ಕೊಳ್ಳುವ ಮಂಟಪ ಅದು ತೀರ್ಥ ಮಂಟಪ ಅಂದರೆ. ಅದು ಇನ್ನು ಮುಂದೆಯೂ ಶ್ರೀಪಾದರು ಆಚಾರ್ಯ ಮಧ್ವರ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾದವರು ಪೂಜೆಗೋಸ್ಕರ ಮಾತ್ರ ಕೂತ್ಕೊಳ್ಳುವಂತೆ ಆ ಮಂಟಪ ಆಗಲಿ ಅಂತ ಮಗುದೊಮ್ಮೆ ನೆನಪಿಸ್ತಾ, ಇನ್ಯಾರು ಹತ್ತುವಂತ ಆಗಬಾರ್ದು, ಅದನ್ನು ಮೆಟ್ಟುವಂತೆ ಇರಬಾರ್ದು, ಅದಕ್ಕೇನೋ ಒಂದು ವ್ಯವಸ್ಥೆ ಮಾಡುವಾಗ ಆಗಲಿ ಅಂತ ಯಾವತ್ತು ಗೀತೆ ನೆಲೆಗೊಂಡಲೋ, ಆಚಾರ್ಯರ ತತ್ವಶಾಸ್ತ್ರಗಳು ಯಾವತ್ತು ಮೆರೆದವೋ, ಯಾವತ್ತು ಪೂಜೆಗೊಂಡವೋ ಅಂತಹ ಒಂದು ಮಂಟಪ ಅದು ಶಾಶ್ವತವಾಗಿ ಸುವರ್ಣವನ್ನು, ಸುವರ್ಣ ಚಿಂತನೆಯನ್ನು ಬಿತ್ತರಿಸುವಂತಾಗಿ ಶ್ರೀಪಾದರ ಇನ್ನು ಮುಂದಿನ ಆಸೆ ನಮಗೆ ಶತಮಾನೋತ್ಸವ ಆಗುವಂತೆ, ಅಂದರೆ ಕೇವಲ ಸುವರ್ಣೋತ್ಸವ ಮಾತ್ರ ಅಲ್ಲ, ವಜ್ರೋತ್ಸವ, ಪ್ಲಾಟಿನಮ್ ಜುಬ್ಲಿ ಇವೆಲ್ಲ ನಡೆದು ಶ್ರೀಕೃಷ್ಣನ ಪೂಜೆ ಆಗಲಿ ಅಂತ ಕೇಳುತ್ತಾ, ಈ ಸಂದರ್ಭದಲ್ಲಿ ಮಗದೊಮ್ಮೆ ಗೀತೆಯ ಪ್ರಚಾರದಲ್ಲಿ ಸಾರ್ವಜನಿಕವಾಗಿ ಸಾರ್ವಕಾಲಿಕವಾಗಿ ಅದರ ಮೌಲ್ಯವನ್ನು ಮತ್ತೆ ಪ್ರಸರಿಸಿದ ಶ್ರೀಪಾದರನ್ನಿಬ್ಬರನ್ನು ವಂದಿಸ್ತಾ, ಅಭಿಮಾನಿಗಳಿಗೂ ನನ್ನ ವಂದನೆ ಸಲ್ಲಿಸ್ತಾ ಮಾತು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣ.